ಏನೋ ಕೊನೆಗೂ ಕೂಡ ಬಹುನಿರೀಕ್ಷಿತ SSLC ಫಲಿತಾಂಶ ಪ್ರಕಟವಾಗಿದೆ. ಈಗಾಗಲೇ ನಾನು ಹೇಳ್ತಾ ಇದ್ದೆ, 22 ವಿದ್ಯಾರ್ಥಿಗಳು 625ಕ್ಕೆ 625 ಅಂಕಗಳನ್ನ ಈ ಬಾರಿ ಪಡ್ಕೊಂಡಿರುವಂತದ್ದು. ಅಖಿಲ್ ಅಹಮದ್ ನದಾಫ್, ಸಿ ಭಾವನಾ, ಧನಲಕ್ಷ್ಮಿ, ಧನುಷ್, ಧೃತಿ, ಜಾಹ್ನವಿ ಇವರೆಲ್ಲರೂ ಕೂಡ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. ಮಧುಸೂದನ್ ರಾಜ್, ಮೊಹಮ್ಮದ್ ಆದಿಲ್, ಮೌಲ್ಯ ಡಿ ರಾಜ್, ನಮನ, ನಮಿತಾ, ನಂದನ್ ಹೆಚ್ ಇವರು ಕೂಡ 625 ಅಂಕ ಪಡೆದಿದ್ದಾರೆ. ನಿತ್ಯ ಎಂ ಕುಲಕರ್ಣಿ, ರಂಜಿತಾ ಎಸಿ, ರೂಪಾ ಚನ್ನಗೌಡ ಪಾಟೀಲ್ ಇವರೆಲ್ಲರೂ ಕೂಡ 625ಕ್ಕೆ 625. ಶಫ್ತುಗ್ದಾ ಅಂಜುಮ್, ಸಹಿಷ್ಣಾ, ಸುವಸ್ತಿ, ತಾನ್ಯಾ, ಉತ್ಸವ್ ಪಟೇಲ್, ಯಶಸ್ವಿತಾ ರೆಡ್ಡಿ, ಯುಕ್ತಾ, ಶಹಿಷ್ಣಾ, ಸುವಸ್ತಿ ಕಾಮತ್ ಇವರೆಲ್ಲರೂ ಕೂಡ SSLC ಟಾಪರ್ಸ್ ಆಗಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆ ಪ್ರಥಮ ಸ್ಥಾನ ಉಡುಪಿ, ಸೆಕೆಂಡ್ ಪ್ಲೇಸ್, ಥರ್ಡ್ ಪ್ಲೇಸ್ ಉತ್ತರ ಕನ್ನಡ, ಶಿವಮೊಗ್ಗ 4ನೇ ಸ್ಥಾನ, ಕೊಡಗು 5, ಹಾಸನ 6ನೇ ಸ್ಥಾನ, ಶಿರ್ಸಿ 7ನೇ ಸ್ಥಾನ, ಚಿಕ್ಕಮಗಳೂರು 8, ಬೆಂಗಳೂರು ಗ್ರಾಮಾಂತರ 9ನೇ ಸ್ಥಾನ, ಬೆಂಗಳೂರು ದಕ್ಷಿಣ 10, ಬೆಂಗಳೂರು ಉತ್ತರ 11ನೇ ಸ್ಥಾನ, ಮಂಡ್ಯ 12ನೇ ಸ್ಥಾನ, ಹಾವೇರಿ 13ನೇ ಸ್ಥಾನ, ಕೋಲಾರ 14ನೇ ಸ್ಥಾನ, ಮೈಸೂರು 15ನೇ ಸ್ಥಾನವನ್ನ ಪಡ್ಕೊಂಡಿದೆ. ಈ ಬಾರಿಯ SSLC ಪರೀಕ್ಷೆಯ ಫಲಿತಾಂಶದಲ್ಲಿ ಇನ್ನು ಪ್ರತಿಯೊಂದು ಶಾಲೆಗಳಲ್ಲಿ ಒಂದು ರೀತಿ ಸಂಭ್ರಮಾಚರಣೆ ಮನೆ ಮಾಡಿದೆ ಅಂತ ಹೇಳ್ಬಹುದು. ಯಾಕೆ ಅಂತ ಅಂದ್ರೆ SSLCಯಲ್ಲಿ ಟಾಪರ್ ಆಗಿರುವಂತಹ ವಿದ್ಯಾರ್ಥಿಗಳು ಏನಿದ್ದಾರೆ, 22 ಜನ ವಿದ್ಯಾರ್ಥಿಗಳು, ಆ ಶಾಲೆಗಳಲ್ಲೆಲ್ಲ ಬಹಳಷ್ಟು ಸಂಭ್ರಮಾಚರಣೆ ನಡೀತಾ ಇದೆ. ಅದರಲ್ಲೂ ಜಾಹ್ನವಿ ಟಾಪರ್ ಆಗ್ತಿದ್ದಂತೆ ಶಾಲೆಯಲ್ಲಿ ಸಂಭ್ರಮಾಚರಣೆ ಹೆಚ್ಚಾಗಿರುವಂತದ್ದು. ದೀಪ ಬೆಳಗಿಸಿ ಶಾಲಾ ಸಿಬ್ಬಂದಿ, ಶಿಕ್ಷಕರು ಸಂಭ್ರಮಿಸ್ತಾ ಇದ್ದಾರೆ. ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ, ಮಧ್ಯದಲ್ಲಿ ಇರುವಂತಹ ವಿದ್ಯಾರ್ಥಿನಿ ಜಾಹ್ನವಿ ಟಾಪರ್, ಜೊತೆಗೆ ಅಖಿಲ್ ಅಹಮದ್ ನದಾಫ್ ಕೂಡ ಟಾಪರ್, ಧನುಶ್ರೀ ಕೂಡ ಟಾಪರ್. ಇವ್ರ ಜೊತೆಗೆ ಇನ್ನ 19 ವಿದ್ಯಾರ್ಥಿಗಳು, ಅಂದ್ರೆ ಒಟ್ಟು 22 ವಿದ್ಯಾರ್ಥಿಗಳು ಈ ಬಾರಿ 625ಕ್ಕೆ 625 ಅಂಕಗಳನ್ನ ಪಡೆಯುವ ಮುಖಾಂತರ ರಾಜ್ಯದ ಟಾಪರ್ ಗಳಾಗಿದ್ದಾರೆ. ಏನೋ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಕೂಡ ಅಪ್ಡೇಟ್ ಆಗ್ತಾ ಇದೆ. ಬಹುನಿರೀಕ್ಷಿತ SSLC ರಿಸಲ್ಟ್ ಪ್ರಕಟವಾಗಿದೆ. 625ಕ್ಕೆ 625 ಅಂಕಗಳನ್ನ ರಾಜ್ಯದ 22 ವಿದ್ಯಾರ್ಥಿಗಳು ಪಡೆದುಕೊಂಡಿರುವಂತದ್ದು. ಶಿವಮೊಗ್ಗದ ನಮನ, ಮಂಡ್ಯದ ಧೃತಿ, ಮೈಸೂರಿನ ಧನುಷ್, ಬೆಂಗಳೂರು ಉತ್ತರ ಧನಲಕ್ಷ್ಮಿ, ದೇವನಹಳ್ಳಿಯ ಭಾವನಾ ಸಿ ಇವರೆಲ್ಲರೂ 625 ಅಂಕಗಳನ್ನ ಪಡ್ಕೊಂಡಿರುವಂತದ್ದು. ಈ ಬಾರಿಯ SSLC ರಿಸಲ್ಟ್ ನಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ನಮಿತಾ ಇರ್ಬೋದು, ಜೊತೆಗೆ ಜಾಹ್ನವಿ SN ಇವರು ಕೂಡ ಟಾಪರ್ಸ್, ಉಡುಪಿಯ ಸುವಸ್ತಿ ಕಾಮತ್ ಸಿ, ಚಿತ್ರದುರ್ಗದ ನಂದನ್ ಮತ್ತು ಮೌಲ್ಯ ಇಬ್ಬರು ಕೂಡ ಟಾಪರ್ಸ್, ವಿಜಯಪುರದ ಅಖಿಲ್ ಅಹಮದ್ ನದಾಫ್, ಶಿವಮೊಗ್ಗದ ನಿತ್ಯ ಕುಲಕರ್ಣಿ ಇವರುಗಳು ಕೂಡ ಪ್ರಥಮ ರ್ಯಾಂಕ್ ಪಡೆದಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಂಜಿತಾ, ತುಮಕೂರಿನ ಮೊಹಮ್ಮದ್ ಮಸ್ತೂರ್ ಕೂಡ ಈ ಬಾರಿಯ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳು. 625ಕ್ಕೆ 625 ಅಂಕಗಳನ್ನ ಪಡ್ಕೊಂಡಿದ್ದಾರೆ. 20 ವಿದ್ಯಾರ್ಥಿಗಳ ಪೈಕಿ ಕೆಲವರದ್ದು ಮಾಹಿತಿಯನ್ನ ನಾವಿಲ್ಲಿ ನೀಡ್ತಾ ಇದೀವಿ, ಕೆಲವರನ್ನ ನಾವು ತೋರಿಸೋ ಪ್ರಯತ್ನ ಕೂಡ ಮಾಡ್ತಾ ಇರುವಂತದ್ದು. ಜಾಹ್ನವಿ ಇರ್ಬೋದು, ಅಹಮದ್ ನದಾಫ್ ಇರ್ಬೋದು, ಜೊತೆಗೆ ಧನುಶ್ರೀ ಅವರು ಇರ್ಬೋದು. ಈ ಮೂವರು ಕೂಡ ಟಾಪರ್ಸ್. ಇವ್ರ ಜೊತೆಗೆ ಉಳಿದವರು ಇದ್ದಾರೆ. ಜೊತೆಗೆ ಬಹಳಷ್ಟು ಖುಷಿ ವ್ಯಕ್ತಪಡಿಸ್ತಾ ಇದ್ದಾರೆ ಅವರ ಕುಟುಂಬಸ್ಥರಿರ್ಬೋದು ಅಥವಾ ಅವರ ಶಾಲಾ ಶಿಕ್ಷಕರಿರ್ಬೋದು, ಎಲ್ಲರೂ ಕೂಡ ಬಹಳಷ್ಟು ಖುಷಿ ಪಡ್ತಾ ಇದ್ದಾರೆ, ಸಂಭ್ರಮಾಚರಣೆಯನ್ನ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತ ಅಂದ್ರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಆ ಶಾಲೆಯ ಶಿಕ್ಷಕರಿಗೆ, ಆ ಶಾಲೆಗೆ ಒಂದು ಹೆಮ್ಮೆಯ ವಿಚಾರ. ಆದ್ದರಿಂದ ದೀಪ ಬೆಳಗಿಸಿ ಸಿಹಿ ಹಂಚುವ ಮುಖಾಂತರ ಸಂಭ್ರಮಾಚರಣೆಯನ್ನ ಮಾಡ್ತಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮಧು ಬಂಗಾರಪ್ಪ ಅವರು ಕೂಡ ಕಂಪ್ಲೀಟ್ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇನ್ನ ತದನಂತರ ಈಗ ವೆಬ್ಸೈಟ್ ಗಳಲ್ಲೂ ಕೂಡ ಫಲಿತಾಂಶ ಪ್ರಕಟವಾಗಿದೆ. ಕೊಡ್ಬೇಕಾಗತ್ತೆ ಇದಕ್ಕೆ. ಆಮೇಲೆ ಪ್ರಶ್ನೆಗಳನ್ನ ತಗೊಳ್ತೀನಿ. ಹೋದ್ಸತಿ ದಯವಿಟ್ಟು ನೀವೆಲ್ಲ ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಕ್ಲಾಸ್ ಅಲ್ಲಿ ಕೂತ್ಕೊಂಡು ಸ್ವಲ್ಪ ಇದು ಇಂಪಾರ್ಟೆಂಟ್ ಪ್ಲೀಸ್. ಈಗ ನೆಕ್ಸ್ಟ್ ನಾನು ಹೇಳ್ತೀನಿ, ಇವಾಗ ಅನೌನ್ಸ್ ಮಾಡ್ತೀನಿ.
ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೇ ಒಂದು ಆಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು. ಅದರೊಳಗೇ ಅವರು ಆನ್ಲೈನಾಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಈ ಸತಿ ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇದು ಭಾಳ ಮುಖ್ಯ, ದಯವಿಟ್ಟು ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ ಇಂಪ್ರೂವ್ಮೆಂಟಿಗೆ. ಹೋದ ಸತಿ 36,000 ಮಕ್ಕಳು ತೊಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ. ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ, ದಿಸ್ ಹ್ಯಾಸ್ ರಿಯಲಿ ಹೆಲ್ಪ್ ಚಿಲ್ಡ್ರನ್ಸ್. ನಾನು ಮೊನ್ನೆ ಕುಮಟಾಗೆ ಹೋಗಿದ್ದೆ. ಕುಮಟಾದಲ್ಲಿ ಒಂದು ಮಗು 99% ತೊಗೊಂಡಿದ್ದೆ 2 ಸಬ್ಜೆಕ್ಟಲ್ಲಿ. ಅವರು ಮತ್ತೆ ಎಕ್ಸಾಮ್ ತೊಗೊಂಡಿದ್ದಾರೆ. ನಾನು ಕೇಳಿದೆ, ಫೇಲ್ಡ್ ಆಗಿರೋರು ಮತ್ತೆ ಫಸ್ಟ್ ಏನು ತೊಗೊಳ್ತಾರೆ ಅವ್ರದ್ದೆಲ್ಲ ಸೇರಿದರೆ 62.34% ಈ ಸತಿ ಪರ್ಸೆಂಟೇಜು ಇದಾಗಿರ್ತಕ್ಕಂಥದ್ದು. ಬೇರೆ ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ. ಕೆಲವು ವಿಚಾರನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕಾಗುತ್ತೆ ಇದಕ್ಕೆ, ಆಮೇಲೆ ಪ್ರಶ್ನೆಗಳನ್ನು ತಗೊಳ್ತೀನಿ. ಹೋದ ಸತಿ ದಯವಿಟ್ಟು ನೀವೆಲ್ಲ ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಕ್ಲಾಸಲ್ಲಿ ಕೂತ್ಕೊಂಡು ಸ್ವಲ್ಪ ಇದು ಇಂಪಾರ್ಟೆಂಟ್ ಪ್ಲೀಸ್. ಈಗ ನೆಕ್ಸ್ಟ್ ನಾನು ಹೇಳ್ತೀನಿ, ಇವಾಗ ಅನೌನ್ಸ್ ಮಾಡ್ತೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೇ ಒಂದು ಆಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು. ಅದರೊಳಗೇ ಅವರು ಆನ್ಲೈನಾಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಈ ಸತಿ ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ ನಾವು ಮಾಡಿದ್ದೀವಿ. ಅದ್ರ ಜೊತೆಗೆ ಇದು ಭಾಳ ಮುಖ್ಯ, ದಯವಿಟ್ಟು ಯಾಕೆ ಅಂತ ಹೇಳಿದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ದು ಸುಮ್ಮನೆ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಸುಮಾರಷ್ಟು ನಾವು ಚರ್ಚೆ ಮಾಡಿದ್ವಿ ಇಂಪ್ರೂವ್ಮೆಂಟಿಗೆ. ಹೋದ ಸತಿ 36,000 ಮಕ್ಕಳು ತೊಗೊಂಡಿದ್ರು ಇಂಪ್ರೂವ್ಮೆಂಟಿಗೆ ಸೆಕೆಂಡ್ ಇಯರ್ ಪಿ ಯು ಸಿಯಲ್ಲಿ. ಈ ಸತಿ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಮಾಡಿರೋದ್ರಿಂದ 79,000 ಮಕ್ಕಳು ಇಂಪ್ರೂವ್ಮೆಂಟಿಗೆ ಮತ್ತೆ ಎಕ್ಸಾಮಿಗೆ ತೊಗೊಂಡಿದ್ದಾರೆ. ಅಂದರೆ ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮ್ ಪಾಲಿಸಿ ಇದೆಯಲ್ಲ, ದಿಸ್ ಹ್ಯಾಸ್ ರಿಯಲಿ ಹೆಲ್ಪ್ ಚಿಲ್ಡ್ರನ್ಸ್. ನಾನು ಮೊನ್ನೆ ಕುಮಟಾಗೆ ಹೋಗಿದ್ದೆ. ಕುಮಟಾದಲ್ಲಿ ಒಂದು ಮಗು 99% ತೊಗೊಂಡಿದ್ದೆ 2 ಸಬ್ಜೆಕ್ಟಲ್ಲಿ. ಅವರು ಮತ್ತೆ ಎಕ್ಸಾಮ್ ತೊಗೊಂಡಿದ್ದಾರೆ. ನಾನು ಕೇಳಿದೆ, ಫೇಲ್ಡ್ ಆಗಿರೋರು ಮತ್ತೆ ಫಸ್ಟ್ ಏನು ತೊಗೊಳ್ತಾರೆ ಅವ್ರದ್ದೆಲ್ಲ ಸೇರಿದರೆ 62.34% ಈ ಸತಿ ಪರ್ಸೆಂಟೇಜು ಇದಾಗಿರ್ತಕ್ಕಂಥದ್ದು. ಬೇರೆ ವಿಚಾರಗಳೆಲ್ಲ ನಿಮಗೆ ಗೊತ್ತಿದೆ. ಕೆಲವು ವಿಚಾರನ ನಾನು ನಿಮ್ಮಲ್ಲಿ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನಗೆ ಅವಕಾಶ ಕೊಡಬೇಕಾಗುತ್ತೆ ಇದಕ್ಕೆ, ಆಮೇಲೆ ಪ್ರಶ್ನೆಗಳನ್ನು ತಗೊಳ್ತೀನಿ. ಹೋದ ಸತಿ ದಯವಿಟ್ಟು ನೀವೆಲ್ಲ ಅಲ್ಲಿ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ, ಕ್ಲಾಸಲ್ಲಿ ಕೂತ್ಕೊಂಡು ಸ್ವಲ್ಪ ಇದು ಇಂಪಾರ್ಟೆಂಟ್ ಪ್ಲೀಸ್. ಈಗ ನೆಕ್ಸ್ಟ್ ನಾನು ಹೇಳ್ತೀನಿ, ಇವಾಗ ಅನೌನ್ಸ್ ಮಾಡ್ತೀನಿ. ಸೆಕೆಂಡ್ ಆ್ಯಂಡ್ ಥರ್ಡ್ ಎಕ್ಸಾಮಿಗೆಲ್ಲ ಇರೋದ್ರಿಂದ ಆನ್ಲೈನಲ್ಲೇ ಅವ್ರು ಸ್ಕ್ಯಾನ್ ಮಾಡಿ ಆನ್ಲೈನಲ್ಲೇ ಒಂದು ಆಂಡ್ರಾಯ್ಡ್ ಆ್ಯಪ್ ಮಾಡಿದ್ದೀವಿ ನಾವು. ಅದರೊಳಗೇ ಅವರು ಆನ್ಲೈನಾಗಿ ಅವರು ರಿವ್ಯಾಲ್ಯೂಯೇಷನಿಗೆ ಹಾಕ್ಕೊಳ್ಬೋದು. ಅದನ್ನು ಕೂಡ ಈ ಸತಿ ಯಾಕೆಂದರೆ ಅವರಿಗೆ ಅನುಕೂಲ ಆಗಲಿ ಅಂಥೇಳಿ